ಹಲೋ ಗಾಯ್ಸ್, ಇವತ್ತು ನಾವು ನೋಡ್ತಿರೋ ಮೂವಿ ಒಂದು ಕಾಮಿಡಿ ಮತ್ತೆ ಹಾರರ್ ಎರಡು ಕೂಡ ಮಿಕ್ಸ್ ಆಗಿರುವಂತ ಮೂವಿ. ಈ ಮೂವಿಯ ಒಂದೇ ಸ್ಟೋರಿ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ, ತನ್ನ ಒಂದು ಲಾಭಕ್ಕೋಸ್ಕರ ಈ ಹೆಣ್ಮಕ್ಳನ್ನೆಲ್ಲ ಬಲಿ ಕೊಡ್ತಾ ಇರ್ತಾನೆ. ಒಂದು ಡಿಮಾನ್ ಜೊತೆ ಡೀಲಿಂಗ್ ನ ಮಾಡ್ಕೊಂಡು. ಅದೇ ರೀತಿ ನಮ್ಮ ಹೀರೋನ ಮಗಳ ಮೇಲೂ ಕೂಡ ಈ ಒಂದು ವಿಷಯ ಕಂಡು ಬೀಳುತ್ತೆ. ಇದರಿಂದ ನಮ್ಮ ಹೀರೋ ತನ್ನ ಮಗಳನ್ನೆಲ್ಲ ಹೇಗೆಲ್ಲ ಕಾಪಾಡ್ಕೋತಾನೆ, ಮತ್ತೆ ಈ ಒಂದು ಪ್ರೊಸೆಸ್ ಅಲ್ಲಿ ನಮ್ಮ ಹೀರೋನ್ ಲೈಫ್ ಹೇಗೆಲ್ಲ ಬದಲಾಗುತ್ತೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಎಕ್ಸ್ಟ್ರಾಆರ್ಡಿನರಿ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಸ್ಟುವರ್ಟ್ ಲಿಟಲ್ ಅಂತ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿಗಳನ್ನ ನೋಡಿಲ್ಲ ಅಂದ್ರೆ ಎಂದು ಸ್ಕ್ರೈಬ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆಯೊಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ಅಲ್ಲಿ ನಾವು ವಿನ್ಸೆಂಟ್ ಡೋಲಿನ ನೋಡ್ತೀವಿ. ಇವನೊಬ್ಬ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇನ್ವೆಸ್ಟಿಗೇಟರ್ ಆಗಿರ್ತಾನೆ. ಇವನ್ ಹೇಳೋ ಪ್ರಕಾರ ಕೆಲವು ಆತ್ಮಗಳು ತುಂಬಾ ಸ್ಟ್ರಾಂಗ್ ಇರ್ತವೆ, ಕೆಲವು ಆತ್ಮಗಳು ತುಂಬಾ ಬೇಕಿರ್ತವೆ, ಕೆಲವುಗಳು ತುಂಬಾ ಭಯಂಕರವಾಗಿರ್ತವೆ, ಇನ್ನು ಕೆಲವು ತುಂಬಾ ಫ್ರೆಂಡ್ಲಿ ಆಗಿರ್ತವೆ. ಮತ್ತೆ ಈ ವಿನ್ಸೆಂಟ್ ಈ ತರ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾ, ಅದನ್ನೆಲ್ಲ ಒಂದು ಡಾಕ್ಯುಮೆಂಟರಿ ಮಾಡ್ತಾ ಅದನ್ನ ಪಬ್ಲಿಕ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತಾನೆ. ಇವನು ಒಂದು ಶೋ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗ್ಬಿಟ್ಟಿರ್ತಾನೆ. ಆದ್ರೆ ಒಂದು ಇನ್ಸಿಡೆಂಟ್ ಅಲ್ಲಿ ಇವನು ಹಾಗೆ ಹಾಕೊಂಡ್ಬಿಟ್ಟಿರ್ತಾನೆ. ಮತ್ತೆ ನಾವು ಇಲ್ಲಿಂದ ವಿನ್ಸೆಂಟ್ ನ ಇಬ್ರು ಮಕ್ಕಳುಗಳನ್ನ ನೋಡ್ತೀವಿ. ದೊಡ್ಡವಳ ಹೆಸರು ರೋಸ್ ಅಂತ, ಹಾಗೆ ಅವಳ ತಂಗಿ ಸಿಲೋರ್ ಅಂತ. ರೋಸು ಅವನ ತಂದೆ ಸಮಾಧಿ ಮುಂದೆ ಒಂದು ರೋಸ್ ನ ತಗೊಂಡ್ಬಂದು ಇಡ್ತಾಳೆ. ಇಟ್ಬಿಟ್ಟು ಸಾರಿ ತಂದೆ, ನಿಮ್ಮನ್ನ ನಾನೇ ಸಾಯಿಸ್ಬಿಟ್ಟೆ ಅಂತ ಕೇಳ್ಕೊತಾ ಇರ್ತಾಳೆ. ಯಾಕೆ ಅಂತ ಮುಂದೆ ನೋಡೋಣ. ಅದಕ್ಕೆ ಅವ್ರ ತಂಗಿನೂ ಕೂಡ ಇದ್ರಲ್ಲಿ ಹಿಂದೇನೋ ತಪ್ಪಿಲ್ಲ, ಅದೊಂದು ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ, ಸಾಕು ಬಾ ಇಲ್ಲಿಂದ ಹೋಗೋಣ, ಕೆಲಸ ಲೇಟ್ ಆಯ್ತು ಅನ್ಬಿಟ್ಟು ಹಾಗೆ ಕರ್ಕೊಂಡು ಹೋಗ್ಬಿಡ್ತಾಳೆ. ನಮ್ ರೋಸ್ ಏನ್ ಕೆಲಸ ಮಾಡ್ತಾಳೆ ಅಂದ್ರೆ, ಒಂದು ಡ್ರೈವಿಂಗ್ ಕ್ಲಾಸ್ ನ ಇಟ್ಕೊಂಡಿರ್ತಾಳೆ. ಅವಳು ಡ್ರೈವಿಂಗ್ ಗಳನ್ನ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಡ್ರೈವಿಂಗ್ ಕ್ಲಾಸ್ ನ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಇವಳಿಗೆ ಯಾವಾಗ್ಲೂ ಒಂದು ಪಕ್ಷಿ ಇವಳನ್ನ ಸುತ್ತುವರಿತಾನೆ ಇರುತ್ತೆ. ಅದನ್ನ ಇವಳು ಯಾವಾಗ್ಲೂ ಕೂಡ ಓಡಿಸ್ತಾನೆ ಇರ್ತಾಳೆ. ಮತ್ತೆ ನಮ್ ರೋಸ್ಗೆ ಒಂದು ಸೂಪರ್ ಪವರ್ ಇರುತ್ತೆ. ಅದೇನಪ್ಪ ಅಂದ್ರೆ, ಇವಳು ಯಾವ್ದೇ ಆತ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬಹುದು, ಮತ್ತೆ ಆ ಆತ್ಮಕ್ಕೆ ಈ ಭೂಮಿಯಿಂದ ಮುಕ್ತಿನೂ ಕೂಡ ಕೊಡಿಸಬಹುದು. ಇದನ್ನ ಇವ್ರ ತಂದೆಯಿಂದಾನೆ ಕಲ್ತ್ಕೊಂಡ್ ಬಂದಿರ್ತಾಳೆ. ಇದರಿಂದ ಇವಳಿಗೆ ಬೇಜಾನ್ ಕಾಲ್ಸ್ಗಳು ಬರ್ತಾ ಇರುತ್ತೆ. ಈ ರೀತಿ ನಮ್ಮ ಮನೇಲಿ ಒಂದು ಆತ್ಮ ಇದೆ, ಅದನ್ನ ಬಂದು ಓಡಿಸಿ ಅಂತ. ಆದ್ರೆ ಇವಳಿಗೆ ಇದು ಇಷ್ಟ ಇರೋದಿಲ್ಲ. ಇವ್ರ ತಂದೆ ಇನ್ಸಿಡೆಂಟ್ ಆಗಿರೋದ್ರಿಂದ ಇವಳು ಈ ಕೆಲಸನೇ ಬಿಟ್ಬಿಟ್ಟಿರ್ತಾಳೆ. ಪ್ರತಿಯೊಬ್ಬರು ಕಾಲ್ ಮಾಡ್ತಾರೆ ನಮ್ಗೆ ಸಹಾಯ ಮಾಡಿ ಅಂತ, ಆದ್ರೆ ಇವಳು ಯಾರ ಫೋನ್ಗಳನ್ನು ಎತ್ತೋದಿಲ್ಲ. ಒಂದೇ ಡ್ರೈವಿಂಗ್ ಕ್ಲಾಸಸ್ ಮಾತ್ರ ಹೇಳ್ಕೊಡ್ತಾಳೆ ಅಷ್ಟೇ. ಮತ್ತೆ ನೆಕ್ಸ್ಟ್ ನಾವು ಮಾರ್ಟಿನ್ ಅನ್ನೋ ಒಬ್ಬ ವ್ಯಕ್ತಿನ ನೋಡ್ತೀವಿ. ಇವ್ನ್ಗೇನಪ್ಪ ಪ್ರಾಬ್ಲಮ್ ಅಂದ್ರೆ, ಇವ್ರ ಹೆಂಡತಿನೂ ಕೂಡ ಇವ್ನ್ಗೆ ತುಂಬಾ ಕಾಟ ಕೊಡ್ತಾ ಇರ್ತಾಳೆ. ಅಂದ್ರೆ ಇವ್ರ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ. ಇವ್ರ ಹೆಂಡತಿಯ ಒಂದು ಸ್ಪಿರಿಟ್ ಇವ್ನ್ಗೆ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ. ಅವ್ರ ಹೆಂಡತಿ ಹೇಳಿದಂತ ಡ್ರೆಸ್ನೇ ಹಾಕೊಬೇಕು, ಅವ್ರ ಹೆಂಡತಿನೇ ಕುಕ್ ಮಾಡ್ಕೊಡ್ತಾಳೆ, ಅದನ್ನೇ ತಿನ್ಬೇಕು. ಇದನ್ನೇ ಒಂದು 8 ವರ್ಷದಿಂದ ಹಿಂಗೆ ನಡ್ಕೊಂಡ್ ಬರ್ತಾ ಇರುತ್ತೆ. ಮತ್ತೆ ಇವ್ರ ಹೆಂಡತಿ ಹೆಸರು ಬೋನಿ ಅಂತ. ಅಲ್ಲಿಗೆ ಇವ್ರ ಮಗಳು ಸಾರಾ ಬರ್ತಾಳೆ. ಸಾರಾ ಬಂದ್ಬಿಟ್ಟು ಇವ್ರ ತಂದೆಗೆ ಹೇಳ್ತಾ ಹೋಗ್ತಾಳೆ, ನನ್ಗೂ 8 ವರ್ಷದಿಂದ ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ, ನಮ್ಮ ಅಮ್ಮಂಗೆ ಹೇಗಾದ್ರೂ ಮಾಡಿ ಮುಕ್ತಿ ಕೊಡಿಸ್ಬೇಕು, ಅದಕ್ಕೆ ಅಂತಾನೆ ನಾನು ಒಬ್ರು ನಂಬರ್ ಇಸ್ಕೊಂಡಿದ್ದೀನಿ, ಇವ್ರಿಗೆ ಕಾಲ್ ಮಾಡ್ಬಿಟ್ಟು ಇವ್ರನ್ನ ಸಹಾಯ ಕೇಳು, ನಮ್ಮ ಅಮ್ಮಂಗೆ ಇಲ್ಲಿಂದ ಮುಕ್ತಿ ಕೂಡ ಏನಾರ ಮಾಡ್ತಾರೆ ಅಂತ. ಮಾರ್ಟಿನ್ ಕೂಡ ನಿಮ್ ತಾಯಿ ಏನೇ ಮಾಡಿದ್ರಿ ಮನೆ ಬಿಟ್ಟು ಹೋಗೋದಿಲ್ಲ, ಸುಮ್ನೆ ಟೈಮ್ ವೇಸ್ಟ್, ಮತ್ತೆ ಅವ್ರನ್ನ ಸಹಾಯ ಕೇಳಿರೋ ಸಹಾಯ ಮಾಡ್ತಾರೋ ಇಲ್ವೋ ಅಂತ ಇವ್ನ್ಗೆ ಡೌಟ್ ಆಗ್ಬಿಟ್ಟಿರುತ್ತೆ. ಇದರಿಂದ ಸಾರಾ, ನೀನ್ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಸಹಾಯ ಕೇಳು, ಇಲ್ಲಾಂದ್ರೆ ನಾನಂತ ಈ ಮನೇಲಿ ಇರೋದಿಲ್ಲ, ನೀವೇ ಡಿಸೈಡ್ ಮಾಡ್ಕೊಳ್ಳಿ, ನಿಂಗೆ ನಾನ್ ಬೇಕೋ ಇಲ್ಲ ನಮ್ಮ ಅಮ್ಮ ಬೇಕು ಅನ್ಬಿಟ್ಟು ಅವಳು ಕೂಡ ಆ ಒಂದು ನಂಬರ್ ನ ಕೊಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಕೆಲ್ಸಕ್ಕೆ. ಆ ನಂಬರ್ ಯಾರ್ದಪ್ಪ ಅಂದ್ರೆ ರೋಸ್ ದಾಗಿರುತ್ತೆ. ಇವನು ಕೂಡ ರೋಸ್ಗೆ ಫೋನ್ ಮಾಡ್ಬಿಟ್ಟು ನಂಗೆ ಡ್ರೈವಿಂಗ್ ಕಲ್ತ್ಕೊಬೇಕು ಅಂತ ಕಾಲ್ ಮಾಡಿ ಹೇಳ್ತಾನೆ. ಅದಕ್ಕೆ ಇವಳು ಕೂಡ ಸರಿ ಆಯ್ತು ಸರ್ ಅನ್ಬಿಟ್ಟು ಮಾರ್ಟಿನ್ ಮನೆ ಹತ್ರ ಬರ್ತಾಳೆ. ರೋಸು ಬಂದ್ಬಿಟ್ಟು ಮಾರ್ಟಿನ್ಗೆ ಹೀಗೆ ಡ್ರೈವಿಂಗ್ ಹೇಳ್ಕೊಡ್ತಿರ್ಬೇಕಾದ್ರೆ ಮಾರ್ಟಿನ್ ರಿವೀಲ್ ಮಾಡ್ಬಿಡ್ತಾನೆ, ನೋಡಿ ಮೇಡಮ್ ನನಗೆ ಡ್ರೈವಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಏನಿಲ್ಲ ನಂಗೊಂದು ಪ್ರಾಬ್ಲಮ್ ಇದೆ, ನನ್ನ ಹೆಂಡತಿ ಸ್ಪಿರಿಟ್ ನನ್ನ ಮನೇಲಿ ತುಂಬಾ ಕಾಟ ಕೊಡ್ತಾ ಇದೆ, ನಮ್ಗೆ ಅದನ್ನ ಹೇಗಾದ್ರೂ ಮಾಡಿ ಈ ಭೂಮಿಯಿಂದ ಮುಕ್ತಿ ಓಡಿಸ್ಬೇಕು ಅಂತ. ಅದಕ್ಕೆ ಇವಳು ಕೂಡ ನೋಡಿ ಸರ್ ಆತರ ಕೆಲಸ ಎಲ್ಲ ನಾನು ಮಾಡೋದನ್ನ ಬಿಟ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ಗೆ ಆತರ ಕೆಲಸ ಮಾಡೋದಕ್ಕೆ ಹೇಳ್ಬೇಡಿ ಅನ್ಬಿಟ್ಟು ಹಾಗೆ ಇವನ್ನ ಕಳಿಸ್ಬಿಡ್ತಾಳೆ. ಮತ್ತೆ ರೋಸ್ ಗೇಮ್ ಜೊತೆ ಹೀಗೆ ಮಾತಾಡ್ತಾ ನಮ್ಮ ಮಾರ್ಟಿನ್ ಅಂದ್ರೆ ತುಂಬಾ ಇಷ್ಟ ಆಗೋಗ್ಬಿಟ್ಟಿರ್ತಾನೆ. ಮತ್ತೆ ಈ ಕಡೆ ನಾವು ಕ್ರಿಸ್ಟಿನ್ ವಿಂಟರ್ ನ ನೋಡ್ತೀವಿ. ಇನ್ನೊಬ್ಬ ಫೇಮಸ್ ಸಿಂಗರ್ ಆಗಿರ್ತಾನೆ. ಇವನ್ ಬರ್ದಿರೋಂತ ಒಂದು ಸಾಂಗ್ ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗ್ಬಿಟ್ಟಿರುತ್ತೆ. ಆದ್ರೆ ಇವ್ನು ಬರೆಯೋ ನೆಕ್ಸ್ಟ್ ಸಾಂಗ್ ಗಳೆಲ್ಲ ಫ್ಲಾಪ್ ಆಗಿ ಹೋಗ್ತಾ ಇರುತ್ತೆ. ಮತ್ತೆ ಇನ್ನೊಂದು, ಈ ಕ್ರಿಸ್ಟಿನ್ ಒಬ್ಬ ಸೇಟನ್ ರಿಚುವಲ್ ಆಗಿರ್ತಾನೆ, ಅಂದ್ರೆ ಒಬ್ಬ ಬ್ಲಾಕ್ ಮ್ಯಾಜಿಕ್ ಮಾಡೋನಾಗಿರ್ತಾನೆ. ಅದೇ ರೀತಿ ಒಂದು ಬ್ಲಾಕ್ ಮ್ಯಾಜಿಕ್ ನೇ ಮಾಡಿ ಈ ತರ ಸಾಂಗ್ ಗಳನ್ನೆಲ್ಲ ಹಿಟ್ ಆಗೋ ರೀತಿ ಮಾಡ್ಕೊಂಡಿರ್ತಾನೆ. ಆದ್ರೆ ಇವಾಗ ಇವ್ನು ಹಾಡೋ ಎಲ್ಲಾ ಹಾಡುಗಳೆಲ್ಲ ಫ್ಲಾಪ್ ಆಗೈತೆ. ಇದರಿಂದ ಹೊಸದಾಗಿ ಟ್ರೈ ಮಾಡೋಣ ರಿಚುವಲ್ ಅನ್ಬಿಟ್ಟು ಒಂದು ವರ್ಜಿನ್ ಹುಡುಗಿನ ಅಲ್ಲಿಗೆ ತಗೊಂಡ್ಬಂದಿರ್ತಾನೆ ಇವ್ನ ಮನೆ ಒಳಗಡೆ, ಅವಳನ್ನ ಬ್ಲಡ್ ಮೂನ್ ಟೈಮ್ಗೆ ಬಲಿ ಕೊಡೋಣ ಅನ್ಬಿಟ್ಟು. ಆದ್ರೆ ಇವನ ವೈಫು ಕ್ಲೌಡಿಯಾ ಒಂಥರ ಮೆಂಟ್ಲು ಆಡ್ದಂಗ್ ಆಡ್ತಾ ಇರ್ತಾಳೆ. ಯಾವಾಗ್ಲೂ ಚೂರು ಮರ್ಯಾದೆನೆ ಕೊಡ್ತಾ ಇರೋದಿಲ್ಲ, ಬೇಕಾಬಿಟ್ಟಿ ಮಾತಾಡಿಸ್ತಾ ಇರ್ತಾಳೆ. ಇವಳು ಹೋಗ್ಬಿಟ್ಟು ಆ ವರ್ಜಿನ್ ಹುಡುಗಿನ ಹೇಪ್ಸೋಕೆ ಟ್ರೈ ಮಾಡ್ತಾಳೆ. ಇದರಿಂದ ಆ ವರ್ಜಿನ್ ಹುಡುಗಿ ಬ್ಲಾಸ್ಟ್ ಆಗ್ಬಿಟ್ಟು ಅಲ್ಲೇ ಸತ್ತೋಗ್ಬಿಡುತ್ತೆ. ಅದು ಈ ಕ್ರಿಸ್ಟಿನ್ ಏನೋ ಒಂದು ರಿಚುವಲ್ ಮಾಡಿ ಆ ಹುಡುಗಿನ ಗಾಳಿಲಿ ಲಿವಿಟೇಟ್ ಮಾಡಿರ್ತಾನೆ. ಆ ಒಂದು ಬ್ಲಡ್ ಮೂನ್ ಮುಗಿಯೋವರೆಗೂ ಆ ಹುಡುಗಿನ ಯಾರು ಎಬ್ಸ್ಬಾರ್ದು. ಇವ್ರ ಹೆಂಡತಿ ಹೋಗ್ಬಿಟ್ಟು ಎಬ್ಬಿಸಿರೋದ್ರಿಂದ ಅವಳು ಸತ್ತೋಗ್ಬಿಟ್ಟಿರ್ತಾಳೆ. ಇದರಿಂದ ಏನ್ ಮಾಡ್ದೆ ನೀನು, ಈಗ ನೆಕ್ಸ್ಟ್ ನಾನು ಏನ್ ಮಾಡ್ಲಿ, ಬ್ಲಡ್ ಮೂನ್ ಅರ್ಥ ಬರ್ತೈತೆ, ವರ್ಜಿನ್ ಹುಡುಗಿ ಸಿಗೋದು ತುಂಬಾ ಕಷ್ಟ, ಏನ್ ಮಾಡೋದು ಅಂತ ಯೋಚನೆ ಮಾಡ್ಬಿಟ್ಟು ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು, ಈ ಒಂದು ಸೇಟನ್ಗೆ ನಾನು ಬಲಿ ಕೊಟ್ಟಿಲ್ಲ ಅಂದ್ರೆ ಈಗ ನಾನು ಫೇಮಸ್ ಆಗೋಕ್ಕಾಗೋದಿಲ್ಲ ನನ್ನ ಹಾಡ್ಗಳು ಯಾವ್ದು ಅಂತ ಇವನ ಒಂದು ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಳು ಹುಡುಗಿನ ಹುಡ್ಕೋಕೆ ಅಂತ ಇವನ ಹತ್ರ ಒಂದು ದಂಡ ಇರುತ್ತೆ, ಅಂದ್ರೆ ಕೋಲು, ಮಂತ್ರ ಕೋಲು.
ಅದನ್ನ ಹಿಡ್ಕೊಂಡು ಇನ್ನೊಂದು ವರ್ಜಿನ್ ಹುಡುಗಿನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಈ ಕಡೆ ರೋಸು ಇವ್ರ ತಂಗಿಯಾದ ಸೈಲೋರ್ ಹತ್ರ ಆ ಮಾರ್ಟಿನ್ ಬಗ್ಗೆ ಹೇಳ್ತಾ ಇರ್ತಾಳೆ. ಅದಕ್ಕೆ ಇವ್ರ ತಂಗಿನೂ ಕೂಡ ಹಿಂಗ್ ಅನ್ಕೊಂಡ್ರೆ ಇಷ್ಟ ಆಯ್ತಾ, ಪ್ರಪೋಸ್ ಮಾಡ್ಬೇಕು ತಾನೆ ಅಂದಾಗ, ಇಲ್ಲ ಅವ್ನ ಕಾಲೇ ಮದುವೆ ಆಗಿ ಹೆಂಡತಿ ಇದ್ದಾಳೆ, ಅವ್ರ ಹೆಂಡತಿ ಸತ್ತೋಗಿ ಆತ್ಮಾಗಿ ಅವನಿಗೆ ಕಾಟ ಕೊಡ್ತಾ ಇದ್ದಾಳೆ ಅಂತ. ಅದಕ್ಕೆ ಇವಳು ಕೂಡ ನಿನ್ ಪವರ್ನ ಉಪಯೋಗಿಸ್ಬಿಟ್ಟು ಅವಳೆಂಗ್ಲು ಈ ಭೂಲೋಕದಿಂದ ಮುಕ್ತಿ ಕೊಟ್ಬಿಟ್ಟು ನೀನ್ ಅವಳನ್ನ ಮದ್ವೆ ಆಗ್ಬಿಡು ಅಂತ ಒಂದು ಐಡಿಯಾನ ಕೊಡ್ತಾಳೆ. ರೋಸ್ ಕೂಡ ಇಲ್ಲ, ಸಾರಾಗೆ ಅವ್ರ ಅಮ್ಮನಿಂದ ದೂರ ಮಾಡಕ್ ನನ್ಗೆ ಇಷ್ಟ ಇಲ್ಲ ಅಂದಾಗ, ಸರಿ ಬಿಡು, ನೀನ್ ಹೇಗಾದ್ರೂ ಮಾಡಿ ಅವನ್ನ ಪಟಾಯಿಸ್ಕೋ, ನಿನ್ಗೂ ಒಂದು ಲೈಫ್ ಸಿಗುತ್ತೆ, ಅವ್ನ್ ಯಾವ ತರ ಅಂತ ನಿನ್ಗೆ ಗೊತ್ತಾಗ್ಬೇಕು ಅಂದ್ರೆ ಅವ್ನ ಫಾಲೋ ಮಾಡು ಗೊತ್ತಾಗುತ್ತೆ, ಆಮೇಲೆ ನೀನ್ ಡಿಸಿಷನ್ ತಗೋ ಅಂತ ಒಂದು ಐಡಿಯಾನ ಕೊಡ್ತಾಳೆ. ಇದರಿಂದ ರೋಸ್ ಕೂಡ ಸರಿ ಆಯ್ತು ಅನ್ಬಿಟ್ಟು ಮಾರ್ಟಿನ ಫಾಲೋ ಮಾಡಕ್ಕೆ ಶುರು ಮಾಡ್ತಾಳೆ. ಮತ್ತೆ ಮಾರ್ಟಿನ್ ಅವ್ರ ಮಗಳ ಹತ್ರ ಹೋಗ್ತಾನೆ. ಇವಳು ಕೂಡ ಅದೇ ಸ್ಟೋರ್ ಒಳಗಡೆ ಹೋಗ್ತಾಳೆ. ಸಾರ ಒಂದು ಸ್ಟೋರ್ ಕೆಲಸ ಮಾಡ್ತಿರ್ಬೇಕಾದ್ರೆ ಮಾರ್ಟಿನ್ ಬಂದ್ಬಿಟ್ಟು, ನೋಡು ಆ ರೋಸ್ ನಮ್ಗೆ ಸಹಾಯ ಮಾಡ್ಲಿಲ್ಲ, ಅದಕ್ಕೆ ಅವಳು ಒಪ್ಕೊಳ್ಳಿಲ್ಲ ಅಂತ. ಅದಕ್ಕೆ ಇವ್ರ ಮಗಳು ಕೂಡ ಪರವಾಗಿಲ್ಲ ಬಿಡಿ, ಬೇರೆಯವ್ರನ್ನ ಟ್ರೈ ಮಾಡಿ, ಅವ್ ಅಮ್ಮ ಇಲ್ದಿದ್ರೇನು ಬೇರೆಯವ್ರು ಯಾರು ಸಿಕ್ಕರೆ ಟ್ರೈ ಮಾಡಿ ಅಂತ. ಸರಿ ಆಯ್ತು ಅನ್ಬಿಟ್ಟು ಮಾರ್ಟಿನ್ ಕೂಡ ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆಗ ಅದೇ ಜಾಗಕ್ಕೆ ಈ ಕ್ರಿಸ್ಟಿನ್ ಬರ್ತಾನೆ. ಅವನು ಒಂದು ಕೋಲ್ನ ತಗೊಂಡು, ಅವ್ನ್ ಕೋಲು ನಮ್ ಸಾರ ಕಡೆ ಡೈರೆಕ್ಷನ್ ತೋರಿಸ್ತಾ ಇರುತ್ತೆ. ಇದರಿಂದ ವರ್ಜಿನ್ ಹುಡುಗಿ ಸಿಕ್ಬಿಟ್ಲು ಇವಳೆ ಅನ್ಬಿಟ್ಟು ಅವಳನ್ನ ಮಾತಾಡ್ಸೋಕೆ ಅವಳ ಹತ್ರ ಹೋಗ್ತಾ ಇರ್ತಾನೆ. ಆಗ ರೋಸು ಇವನ್ಗೆ ಮೀಟ್ ಆಗ್ತಾಳೆ. ರೋಸ್ ಕೂಡ ಈ ಕ್ರಿಸ್ಟಿನ್ ಒಂದು ಫ್ಯಾನ್ ಆಗಿರ್ತಾಳೆ. ಇದರಿಂದ ನಿಮ್ ಹಾಡು ತುಂಬಾ ಚೆನ್ನಾಗಿದೆ ಸರ್, ನೆಕ್ಸ್ಟ್ ಯಾವ ಹಾಡು ಯಾವಾಗ ತರ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಅದಕ್ಕೆ ಕ್ರಿಸ್ಟಿನ್ ಕೂಡ ಆದಷ್ಟು ಬೇಗ ತಗೊಂಡ್ಬರ್ತೀನಿ, ಸದ್ಯಕ್ಕೆ ನಂಗೆ ಸ್ವಲ್ಪ ಕೆಲಸ ಇದೆ ಅಂತ. ಹಾಗೆ ಸ್ಟೋರ್ ಒಳಗಡೆ ಬಂದ್ಬಿಟ್ಟು ಸಾರ ಹತ್ರ ಹೋಗ್ಬಿಟ್ಟು ಹಾಗೋ ಈಗ ಮಾಡಿ ಅವಳ ತಲೆಯಿಂದ ಒಂದು ಕೂಲಿನ ಕಿತ್ಕೊಂಡು ತನ್ನ ಮನೆಗೆ ತಗೊಂಡ್ಬರ್ತಾನೆ. ತಗೊಂಡ್ಬಂದ್ಬಿಟ್ಟು ಒಂದು ಬಟ್ಲೊಳಗಡೆ ಹಾಕ್ಬಿಟ್ಟು ಒಂದು ರಿಚುವಲ್ ನ ಮಾಡಿ ಇವನ ಒಂದು ಬ್ಲಡ್ ನ ಆ ಒಂದು ಬಟ್ಲೊಳಗಡೆ ಹಾಕ್ತಾನೆ. ಹಾಕ್ಬಿಟ್ಟು ಒಂದು ಮಂತ್ರನ ಹೇಳ್ತಿದ್ದ ತಕ್ಷಣ ಈ ಸಾರ ಗಾಳಿ ಲೆವಿಟೇಟ್ ಆಗೋಕೆ ಶುರು ಮಾಡ್ತಾಳೆ, ಅಂದ್ರೆ ಗಾಳಿ ತೇಲಕ್ಕೆ ಶುರು ಮಾಡ್ತಾಳೆ. ಈ ವಯಸ್ಸು ಮಾರ್ಟಿನ್ಗೆ ಕೇಳಿ ಅವ್ರ ಮಗಳ ಹತ್ರ ಹೋಗ್ತಾನೆ. ಮತ್ತೆ ಈ ಕಡೆ ರೋಸು ತುಂಬಾ ಚಿಲ್ ಮಾಡ್ತಾ ಇರ್ತಾಳೆ. ಅವಾಗ ಮಾರ್ಟಿನ ಕಾಲ್ ಬರುತ್ತೆ. ನೋಡು ನನ್ನ ಮಗಳಿಗೆ ಏನು ಆಗೋಗ್ಬಿಟ್ಟಿದೆ, ದಯವಿಟ್ಟು ಬಾ ಇಲ್ಲಿಗೆ ಅಂತ ಕೇಳ್ಕೊತಾನೆ. ಇದರಿಂದ ಹೆಂಗಿದ್ರು ನನ್ ಕ್ರಶ್ ಅಲ್ವಾ, ಏನು ಕರೀತಾ ಇದ್ದೀನಿ ನೋಡೋಣ ಅನ್ಬಿಟ್ಟು ಇವಳು ಅವ್ರ ತಂದೆ ರೂಮ್ಗೆ ಹೋಗ್ತಾಳೆ. ಯಾಕೆಂದ್ರೆ ಕೆಲವು ಎಕ್ಸೋರಿಸಮ್ ಐಟಮ್ ಗಳನ್ನ ತಗೊಳ್ಳೋಣ ಅನ್ಬಿಟ್ಟು ಅವ್ರ ತಂದೆ ಡೋರ್ ನ ಓಪನ್ ಮಾಡ್ಬಿಟ್ಟು ಒಳಗಡೆ ಹೋಗಿ ಬೇಕಾಗಿರೋ ಐಟಮ್ಸ್ ಗಳನ್ನೆಲ್ಲ ತಗೊಂಡು ಈ ಮಾರ್ಟಿನ ಮನೆ ಒಳಗಡೆ ಬರ್ತಾಳೆ. ಒಂದು ಟಿವಿ ಜೊತೆಗೆ ಮನೆ ಒಳಗಡೆ ಬಂದ್ಬಿಟ್ಟು ಹಾಗೆ ಇವ್ರ ಹೆಂಡತಿ ಬೋನಿಗೆ ಒಂದು ಹಾಯ್ ಹೇಳ್ಬಿಟ್ಟು ಸಾರ ಇರೋ ರೂಮ್ಗೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಸಾರ ಗಾಳಿಲಿ ತೇಲ್ತಾ ಇರ್ತಾಳೆ. ಇದರಿಂದ ಇದನ್ನ ನೋಡ್ಬಿಟ್ಟು ಇದು ನನ್ ಕೈಲಾಗಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಅಲ್ಲಿಂದ ಹೋಗ್ಬೇಕಾದ್ರೆ ಮಾರ್ಟಿನ್ ಕೂಡ ತಗಡಿತಾನೆ. ದಯವಿಟ್ಟು ನನಗೆ ಸಹಾಯ ಮಾಡು, ನೀನೇ ಮಾಡ್ಲಿ ಅಂದ್ರೆ ಯಾರು ಮಾಡ್ತಾರೆ, ನನ್ ಮಗ್ಳಿಗೆ ಏನಾಗಿದೆ ಅಂತ ಹೇಳುಂದಾಗ ಅವಳು ಕೂಡ ಸರಿ ಆಯ್ತು ಅನ್ಬಿಟ್ಟು ನಿನ್ ಮಗಳಿಗೆ ಯಾರೋ ಈ ಸೇಟನ್ ರಿಚುವಲ್ ಮಾಡಿದ್ದಾರೆ, ಇದರಿಂದ ಇವಳು ಗಾಳಿ ತೇಳ್ತಾ ಇದ್ದಾಳೆ ಅಂತ. ಇವನು ಕೂಡ ಹಂಗಂದ್ರೆ ಏನು ಅಂತ ಕೇಳಿದಾಗ ಆಗ ಇವಳು ಆ ಟಿವಿಗೆ ಇವ್ರ ತಂದೆಯ ಡಾಕ್ಯುಮೆಂಟರಿಯ ಒಂದು ವಿಡಿಯೋನ ಹಾಕ್ತಾಳೆ. ಅದರಲ್ಲಿ ಸೇಮ್ ಇದೇ ರೀತಿ ಒಂದು ಇನ್ಸಿಡೆಂಟ್ ಒಂದು ಮೇಕೆ ಜೊತೆಗೆ ನಡೆದಿರುತ್ತೆ. ಇವ್ರ ತಂದೆ ಕೂಡ ಆ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾರೆ, ಈ ಒಂದು ರಿಚುವಲ್ ಸೇಟನ್ ಗೋಸ್ಕರ ಮಾಡ್ತಾರೆ, ನರಕದಲ್ಲಿರೋ ಡಿಮನ್ಸ್ ಗೋಸ್ಕರ ಮಾಡ್ತಾರೆ, ಈ ಒಂದು ರಿಚುವಲ್ ಒರಿಜಿನ್ ಆಗಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವರ್ಕ್ ಆಗೋದಿಲ್ಲ ಅಂತ. ಮತ್ತೆ ಇವ್ರಗಳನ್ನ ಬಲಿ ಯಾವಾಗ ಕೊಡ್ತಾರೆ ಅಂದ್ರೆ ಬ್ಲಡ್ ಮೂನ್ ದಿನ ಮಾಡ್ತಾರೆ ಅಂತ ಹಾಗೆ ಹೇಳ್ತಾ ಇರ್ತಾರೆ. ಮಾರ್ಟಿನ್ ನೋಡ್ತಾನೆ ನಾಳೆ ನೈಟೇನೆ ಬ್ಲಡ್ ಮೂನ್ ಬರ್ತಾ ಇರುತ್ತೆ. ಇದರಿಂದ ತನ್ನ ಮಗಳನ್ನ ಎಬ್ಸಕ್ಕೆ ಅಂತ ಹೋಗ್ತಾಳೆ. ರೋಸ್ ಕೂಡ ತಡಿತಾಳೆ ಅವಳನ್ನ ಎಬ್ಬಿಸ್ಬೇಡ ಅಂತ. ಯಾಕೆಂದ್ರೆ ಅದೇ ವಿಡಿಯೋದಲ್ಲಿ ಆ ಮೇಕೆನ ಎಬ್ಸೋಕೆ ಅಂತ ಟ್ರೈ ಮಾಡಿದಾಗ ಆ ಮೇಕೆ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಇದನ್ನೇ ನಾವು ಕ್ರಿಸ್ಟಿನ್ ಫಸ್ಟ್ ಟೈಮ್ ಒಂದು ಹುಡುಗಿನ ತಗೊಂಬದಿನಲ್ಲ ಒರಿಜಿನ್ ಆಗಿ ಹೋಗ್ಬಿಟ್ಟು ಇವ್ರ ವೈಫು ಅವಳ ಎಬ್ಸಿರೋದ್ರಿಂದ ಅವಳು ಬ್ಲಾಸ್ಟ್ ಆಗಿ ಸತ್ತೋಗಿರ್ತಾಳೆ. ಇದರಿಂದ ಮಾರ್ಟಿನ್ ಏನಾದ್ರು ಅವಳ ಮಗಳನ್ನ ಎಬ್ಸಕ್ ಟ್ರೈ ಮಾಡಿದ್ರೆ ಅವಳ ಮಗಳು ಬ್ಲಾಸ್ಟ್ ಆಗಿ ಹೋಗ್ಬಿಡ್ತಾಳೆ. ಇದರಿಂದ ಏನ್ ಮಾಡೋದು ಅಂತ ಕೇಳಿದಾಗ ರೋಸ್ ಕೂಡ ನಾನು ಕೆಲವು ಗಿಡಗಳಿಂದ ಇವಳು ಆ ಜಾಗಕ್ಕೆ ಹೋಗದಿರೋ ತರ ನಾನು ಲಾಕ್ ಮಾಡ್ತೀನಿ ಇಲ್ಲೇ, ಅಂದ್ರೆ ಆ ಬ್ಲಡ್ ಮೂನ್ ಹತ್ರ ಬರ್ತಿದ್ದಂಗೆನೆ ಇವಳು ಸಾರ ಇದ್ದಾಳಲ್ಲ ತಿಳ್ಕೊಂಡು ಈ ಕ್ರಿಸ್ಟಿನ್ ಇರೋಂತ ಒಂದು ಜಾಗಕ್ಕೆ ಹೊಂಟೋಗ್ತಾಳೆ. ಆ ರೀತಿ ಹೋಗ್ಬಾರ್ದು ಅನ್ಬಿಟ್ಟು ಇವಳು ಒಂದು ಕೆಲವು ಮಂತ್ರಗಳನ್ನೆಲ್ಲ ಹೇಳಿ ಒಂದು ಗಿಡನ ತಗೊಂಡು ಅವಳ ತಲೆ ಮೇಲೆ ಇಕ್ತಾಳೆ, ಮೂವ್ ಆಗ್ಬಾರ್ದು ಅನ್ಬಿಟ್ಟು. ನೆಕ್ಸ್ಟ್ ಇವರಿಬ್ರು ಇದಕ್ಕೆ ಸೊಲ್ಯೂಷನ್ ಹುಡುಕ್ತಿರ್ಬೇಕಾದ್ರೆ ಅವಾಗ ರೋಸ್ಗೆ ಈ ಎಕ್ಟೋಪ್ಲಾಸ್ಮಾ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಮಾರ್ಟಿನ್ ಕೂಡ ಏನಿದು ಎಕ್ಟೋಪ್ಲಾಸ್ಮಾ ಅಂದಾಗ ರೋಸ್ ಹೇಳ್ತಾಳೆ ಈ ಸ್ಪಿರಿಟ್ ಗಳು ಸ್ಪಿರಿಟ್ ವರ್ಲ್ಡ್ ಗೆ ವಾಪಸ್ ಹೋಗ್ಬೇಕಾದ್ರೆ ಅದು ಬಿಟ್ಟೋಗ ಅಂತ ಒಂದು ಲಿಕ್ವಿಡ್, ಆ ಒಂದು ಲಿಕ್ವಿಡ್ ನಾವು ಕಲೆಕ್ಟ್ ಮಾಡ್ಕೊಂಡು ಅದನ್ನ ನಿನ್ನ ಮಗಳು ಮುಖಕ್ಕೆ ಹಚ್ಚಿದ್ರೆ ಅವಾಗ ಅವಳು ಈ ಶಾಪದಿಂದ ಮುಕ್ತ ಆಗ್ತಾಳೆ ಅಂತ. ಈಗ ನಮ್ಗೆ ಆದಷ್ಟು ಬೇಗ ಈಗ 7 ಸ್ಪಿರಿಟ್ ನ ಎಕ್ಟೋಪ್ಲಾಸ್ಮಾ ಬೇಕಾಗಿರುತ್ತೆ. ಮತ್ತೆ ಮಾರ್ಟಿನ್ ಹತ್ರ ನಾವಿಬ್ಬರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನ್ನ ಹತ್ರ ನಿನ್ ಹೆಂಡತಿ ವಾಯ್ಸ್ ಕೇಳಿಸ್ತಿದೆ ಅಂತ ಹೇಳ್ತಿದ್ದಲ್ಲ, ಇನ್ನೊಳಗಡೆ ಒಂದು ಟ್ಯಾಲೆಂಟ್ ಇದೆ ಮಾರ್ಟಿನ್, ಅದೇನಂದ್ರೆ ಈ ಸ್ಪಿರಿಟ್ ಗಳನ್ನ ನಿನ್ ಮೈ ಒಳಗಡೆ ಕರ್ಕೊಬಹುದು. ಆ ರೀತಿ ಏನಾರ ನೀನ್ ಮಾಡಿದ್ರೆ ನಾನು ಆ ಸ್ಪಿರಿಟ್ ಗಳನ್ನ ಸ್ಪಿರಿಟ್ ವರ್ಲ್ಡ್ ಗೆ ವಾಪಸ್ ಕಳಿಸ್ತೀನಿ. ಇದರಿಂದ ಆ ಆಕ್ಟೋಪ್ಲಾಸ್ಮಾ ಅನ್ನೋದು ಲಿಕ್ವಿಡ್ ಕ್ರಿಯೇಟ್ ಆಗುತ್ತೆ, ಅದನ್ನ ನಾವು ಕಲೆಕ್ಟ್ ಮಾಡ್ಕೊಬಹುದು ಅಂತ. ಅದಕ್ಕೆ ಮಾರ್ಟಿನ್ ಕೂಡ ಸರಿ ಆಯ್ತು ಇವಾಗ ಎಲ್ಲಿ ಹುಡ್ಕಾನ ಅಂತ ಹೇಳಿದಾಗ ನನಗೆ ಇದ್ರ ಬಗ್ಗೆ ಬೇಜಾನ್ ಕಾಲ್ಸ್ಗಳು ಬರ್ತಾ ಇರ್ತವೆ ದೆವ್ವಗಳನ್ನ ಓಡಿಸೋದಕ್ಕೆ, ಅವ್ರಗಳ ಹತ್ರನೇ ಹೋಗೋಣ ಬಂದ್ಬಿಟ್ಟು ಹೋಗಕ್ಕೆ ಡಿಸೈಡ್ ಮಾಡ್ಕೋತಾರೆ. ಈ ಕಡೆ ಆಚೆ ಕ್ರಿಸ್ಟಿನ್ ಕಾಯ್ತಾ ಇರ್ತಾನೆ ಆ ಹುಡುಗಿಗೋಸ್ಕರ ಸಾರಗೋಸ್ಕರ ಆಚೆ ತೇಳ್ಕೊಂಡ್ ಬರ್ಲಿ ಅಂತ. ಇವ್ರ ಹೆಂಡತಿನ ಕೂಡ ಏಂತಕ್ಕೆ ಇಷ್ಟೊಂದು ಕಾಯಿಸ್ತಾ ಇದೆಯಾ, ಒಳಗಡೆ ಹೋಗ್ಬಿಟ್ಟು ಅವಳ ಬಲಿ ಕೊಟ್ಬಿಡೋಣ ಬಾ ಅಂದಾಗ ಆ ರೀತಿ ಎಲ್ಲ ಮಾಡಕ್ ಆಗೋದಿಲ್ಲ, ಓದ್ಸಲಿ ಮಾಡಿದ್ದೆ ನೀನ್ ಸಾಕು, ಅದೇನಿದ್ರು ಬಲಿ ಟೈಮಲ್ಲಿ ಮಾತ್ರ ಕೊಡ್ಬೇಕು ಅಂತ ಅವ್ರ ಹೆಂಡತಿಗೆ ಹೇಳ್ತಾ ಇರ್ತಾನೆ. ಆಗ ನೋಡಿದ್ರೆ ಸಾರನ ಒಬ್ಳನ್ನ ಹೇಳ್ಬಿಟ್ಟು ಸೇಫ್ ಅಲ್ಲ ಅನ್ಬಿಟ್ಟು ಇವರಿಬ್ರು ಕೂಡ ಸಾರನ ಕರ್ಕೊಂಡು ಗಾಡಿಲಿ ಹಾಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ಕ್ರಿಸ್ಟಿನ್ ನೋಡ್ತಾನೆ. ನೋಡ್ಬಿಟ್ಟು ಗೊತ್ತಾಗುತ್ತೆ ಸಾರ ಮೇಲೆ ಹೋಲ್ಡಿಂಗ್ ಸ್ಪೆಲ್ ಮಾಡಿದ್ದಾಳೆ ಇವಳು ಅಂತ, ಅಂದ್ರೆ ಅವಳೆಲ್ಲೂ ಹೋಗ್ತಿರೋ ತರ ಒಂದು ಮಂತ್ರನ ಹಾಕಿದ್ದಾಳೆ ಅಂತ. ಇದರಿಂದ ಕ್ರಿಸ್ಟಿನ್ ಅವ್ರನ್ನ ಫಾಲೋ ಮಾಡ್ಕೊಬೇಕು ಅನ್ಬಿಟ್ಟು ಇವರು ಕೂಡ ಇವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ.
ಹೋಗ್ತಾರೆ. ಇವ್ರುಗಳು ಡ್ರೈವ್ ಮಾಡ್ಕೊಂಡು ಒಂದು ಓಲ್ಡ್ ಲೇಡಿ ಹತ್ರ ಬರ್ತಾರೆ. ಬಂದಾಗ ಅವ್ರ ಪ್ರಾಬ್ಲಮ್ಸ್ ಆ ಲೇಡಿ ಹೇಳ್ತಾಳೆ, ಈ ಡಸ್ಟ್ಬಿನ್ ಅಲ್ಲಿ ಯಾವ್ದೋ ಒಂದು ಸ್ಪಿರಿಟ್ ಇದೆ, ತುಂಬಾ ಕಾಟ ಕೊಡ್ತೈತೆ ಅಂತ. ರೋಸ್ ಕೂಡ ತಲೆ ಕೆಡ್ಸ್ಕೊಂಬಿಡಿ ಮೇಡಮ್, ನಾನು ನೋಡ್ಕೋತೀನಿ ಅನ್ಬಿಟ್ಟು ಆ ಒಂದು ಸ್ಪಿರಿಟ್ ನ ಈ ಮಾರ್ಟಿನ್ ಮೈ ಒಳಗಡೆ ಬರ್ಸ್ತಾಳೆ. ನೋಡಿದ್ರೆ ಆ ಒಂದು ಲೇಡಿಯ ಎಕ್ಸ್ ಬಾಯ್ ಫ್ರೆಂಡ್ ಆಗಿರ್ತಾನೆ. ಇದರಿಂದ ಆ ಲೇಡಿ ಹತ್ರ ಮಾತಾಡ್ಸ್ಬಿಟ್ಟು ಸ್ಪಿರಿಟ್ ಒಳಗೆ ಕಳಿಸ್ಬೇಕು ಅಂತ ಮತ್ತೆ ಅವಳು ಕೆಲವು ಮಂತ್ರಗಳನ್ನ ಹೇಳಿ ಆ ಒಂದು ಆತ್ಮನ ಭೂಲೋಕದಿಂದ ಮುಗ್ಧಿಗೊಳಿಸ್ತಾಳೆ. ಅವಾಗ ಈ ಮಾರ್ಟಿನ್ ಬಾಯಿಯಿಂದ ಈ ಎಕ್ಟೋಪ್ಲಾಸ್ಮಾ ಅನ್ನೋದು ಒಂದು ಲಿಕ್ವಿಡ್ ಆಚೆ ಬರುತ್ತೆ. ಅದನ್ನ ಇವಳು ಒಂದು ಬಾಟಲ್ ಅಲ್ಲಿ ಕಲೆಕ್ಟ್ ಮಾಡಿಕೊಂಡಿರ್ತಾಳೆ. ಇದನ್ನೆಲ್ಲಾನು ಕೂಡ ಈ ಕ್ರಿಸ್ಟಿನ್ ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಈ ಲೇಡಿ ನಿಂಗೆ ಏನಾರ ಬಿಟ್ರೆ ನಮ್ಗೇನಾರ ತೊಂದರೆ ಮಾಡ್ತಾಳೆ, ಇವಳಿಗೆ ಏನಾರ ಮಾಡ್ಬೇಕು ಅಂತ ಒಂದು ಪ್ಲಾನ್ ಹಾಕೋತಾನೆ. ಇವತ್ತಿಗೆ ಒಂದ್ ಸಾಕು ಅಂದ್ಬಿಟ್ಟು ರೋಸು ಮಾರ್ಟಿನ್ ಮನೆಗೆ ತಗೊಂಡೋಗಿ ವಾಪಸ್ ಬಿಡ್ತಾನೆ. ಬಿಟ್ಬಿಟ್ಟು ಹಾಗೆ ತನ್ನ ಮನೆಗೆ ಬಂದ್ಬಿಟ್ಟು ಅವ್ರ ತಂದೆ ಇನ್ನೊಂದು ಫುಟೇಜ್ ನ ನೋಡ್ತಿರ್ಬೇಕಾದ್ರೆ ಇವಳಿಗೆ ಅವ್ರ ತಂದೆ ಇವಳಿಗೆ ಚಿಕ್ಕ ವಯಸ್ಸಲ್ಲಿ ಕೆಲವು ಮಾತುಗಳನ್ನ ಹೇಳಿರ್ತಾರೆ. ಏನಪ್ಪಾ ಅಂದ್ರೆ, ಈ ರೀತಿ ಯಾವ್ದಾರ ಒಂದು ರಿಚುವಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಯಾವ್ದಾರ ಒಂದು ದೆವ್ವಗಳನ್ನ ಓಡಿಸ್ತಿರ್ಬೇಕಾದ್ರೆ ಮಂತ್ರಗಳನ್ನ ನಾವು ಕರೆಕ್ಟ್ ಆಗಿ ಹೇಳ್ಬೇಕು. ಅಕಸ್ಮಾತ್ ನಾವೇನಾದ್ರು ಕರೆಕ್ಟ್ ಆಗಿ ಸ್ಪೆಲ್ ಮಾಡ್ಲಿಲ್ಲ ಅಂದ್ರೆ ಅವ್ರಗಳ ಪ್ರಾಣ ಬೇಕಾದ್ರು ಹೋಗುತ್ತೆ ಅಂತ ಅವ್ರ ತಂದೆ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಇವಳು ಕೇಳಿಸ್ಕೊಂಡ್ಬಿಡ್ತಾಳಲ್ಲ, ನನ್ನ ತಂದೆ ನನ್ನಿಂದನೇ ಸತ್ತೋಗಿತ್ತು ಅಂತ ಇವಳು ಫೀಲ್ ಮಾಡ್ಕೊಂಡು ಇದರಿಂದ ತನ್ನ ತಂದೆ ಸಮಾಧಿ ಹತ್ರ ಹೋಗ್ಬಿಟ್ಟು ಫೀಲ್ ಮಾಡ್ತಾ ಇರ್ತಾಳೆ. ಅವಾಗ ಕ್ರಿಸ್ಟಿನ್ ಒಂದು ಕಾಲ್ ಬರುತ್ತೆ, ನಂಗೆ ಡ್ರೈವಿಂಗ್ ಕಲಿಬೇಕು, ಬಂದ್ ಕಳ್ಸ್ಕೊಡಿ ಅಂತ. ಇದರಿಂದ ಇವಳು ಅವ್ರ ಮನೆ ಹತ್ರ ಹೋಗ್ತಾಳೆ. ಕ್ರಿಸ್ಟಿನ್ ನೋಡಿ ಇವಳಿಗೆ ತುಂಬಾ ಖುಷಿ. ಅವ್ನ್ ಫ್ಯಾನ್ ಅಲ್ವಾ ಇವಳು. ಕ್ರಿಸ್ಟಿನ್ ಕೂಡ ಡ್ರೈವಿಂಗ್ ಮಾಡೋಕೆ ಬರ್ತಾನೆ. ನೋಡ್ತಾನೆ ಅವ್ನಿಗೆ ಕರೆಕ್ಟ್ ಆಗಿ ಡ್ರೈವಿಂಗ್ ಮಾಡಕ್ ಬರೋದಿಲ್ಲ. ಕ್ರಿಸ್ಟಿನ್ಗೆ ಡ್ರೈವಿಂಗ್ ಮಾಡು ಅಂದ್ರೆ ಕ್ಲಚ್ ನ ಜೋರಾಗಿ ಬಿಟ್ಬಿಟ್ಟು ಮುಖಮೂತಿನೆಲ್ಲ ಹೊಡ್ಕೋತಾ ಇರ್ತಾನೆ. ಇದರಿಂದ ರೋಸ್ ಹತ್ರ ನೋಡಿ ಡ್ರೈವಿಂಗ್ ಕಲಿಯಕ್ ನನ್ನ ಕೈಲಿ ಆಗ್ತಾ ಇಲ್ಲ, ಪರವಾಗಿಲ್ಲ ಬಿಡಿ, ನಾನು ನೆಕ್ಸ್ಟ್ ಟೈಮ್ ಯಾವ ತರ ಕಲಿತೀನಿ ಅಂದ್ಬಿಟ್ಟು ಹಾಗೆ ಅವಳ ಜೊತೆಗೆ ಹೀಗೆ ಮಾತಾಡ್ತಾ ಅವಳ ತಲೆಯಲ್ಲಿರೋ ರಿಬ್ಬನ್ನ ಇವನು ಕಿತ್ಕೊಳ್ತಾನೆ. ಕಿತ್ಕೊಂಡಾಗ ಅದರಲ್ಲಿ ಕೆಲವು ಕೂದಲುಗಳಿರುತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಅನ್ಬಿಟ್ಟು ಅವಳನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಹೆಂಗೋ ಇವಳು ಕೂದಲು ಸಿಕ್ಕಿದೆ, ಇವಳ ಮೇಲೆ ಈಗ ಇವನು ಬ್ಲಾಕ್ ಮ್ಯಾಜಿಕ್ ಮಾಡಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ರೋಸ್ ಈ ಮಾರ್ಟಿನ್ ಮನೆಗೆ ಬರ್ತಾಳೆ. ಬಂದಾಗ ಮಾರ್ಟಿನ್ ಕೂಡ ಇಲ್ಲೋಗಿದೆ, ಫೋನ್ ಎತ್ತಿದೆ. ಅಷ್ಟು ಫೋನ್ ಮಾಡಿದೆ, ಯಾಕೆ ಎತ್ತಿಲ್ಲ ಅಂದಾಗ, ಇಲ್ಲ ನನ್ಗೆ ಯಾಕೋ ಈ ಕೆಲಸ ನನ್ನ ಕೈಲಿ ಆಗ್ತಾ ಇಲ್ಲ, ನನ್ ಮೇಲೆ ನನಗೆ ನಂಬಿಕೆ ಇಲ್ಲ ಅಂದಾಗ, ಏನಾಯ್ತು ಅಂದಾಗ ಇವರು ತಂದೆ ಸ್ಟೋರಿನ ಹೇಳ್ತಾಳೆ. ಒಂದ್ಸಲಿ ನಮ್ಮ ತಂದೆ ನನ್ನ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸಾಲ್ವ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದು ಪಾರ್ಟ್ ಹೋಲ್ ಅಲ್ಲಿ ಒಂದು ಡಾಗ್ ಒಳಗಡೆ ಸಿಗಾಕೊಂಡು ಸತ್ತೋಗಿತ್ತು. ಒಂದು ಪಾರ್ಟ್ ಹೋಲ್ ನ ಸ್ಪಿರಿಟ್, ಇನ್ನೊಂದು ಆ ಡಾಗ್ ನ ಸ್ಪಿರಿಟ್. ಇದರಿಂದ ಇದು ಚಿಕಿತ್ಸಾನೆ ಅನ್ಬಿಟ್ಟು ನಮ್ಮ ತಂದೆ ಈ ಒಂದು ಕೇಸ್ ನ ಸಾಲ್ವ್ ಮಾಡೋದಕ್ಕೆ ನನಗೆ ಹೇಳಿದ್ರು. ನೋಡು ಮಗಳೇ, ನಾನು ಈ ಒಂದು ಡಾಗ್ ಸ್ಪಿರಿಟ್ ನ ನನ್ನೊಳಗಡೆ ಹೇಳ್ಕೊತೀನಿ, ಅವಾಗ ನೀನು ಈ ಮಂತ್ರಗಳನ್ನ ಹೇಳಿ ಅದಕ್ಕೆ ಮುದ್ದಿನ ಕೊಡ್ಸು ಅಂತ. ನಮ್ಮ ತಂದೆ ನನ್ನ ಕೈ ಇದಾಗಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ತಂದೆ ನನ್ನ ಬಿಡ್ಲೇ ಇಲ್ಲ. ನಿನ್ ಕೈಲಿ ಮಾಗುತ್ತೆ, ಇದನ್ ಮಾಡು ಅಂತ ಆ ಒಂದು ಡಾಗ್ ಸ್ಪಿರಿಟ್ ನ ಇವ್ರ ಮೈ ಒಳಗಡೆ ಹೇಳ್ಕೊಂಡ್ರು. ನೋಡಿದ್ರೆ ಆ ಡಾಗ್ ಸ್ಪಿರಿಟ್ ಜೊತೆಗೆ ಆ ಪೋರ್ಟಲ್ ನ ಒಂದು ಸ್ಪಿರಿಟ್ ಕೂಡ ಇವ್ರ ಮೈ ಒಳಗಡೆನೆ. ಅವಾಗ ನಾನು ಈ ಮಂತ್ರಗಳನ್ನ ಹೇಳಿ ಓಡ್ಸೋಣ ಅಂತ ನೋಡಿದ್ರೆ ನನಗೆ ಎಲ್ಲಾ ಮಂತ್ರಗಳು ಮರ್ತೋಗ್ಬಿಟ್ಟಿದ್ರು. ಒಂದು ಮಂತ್ರ ಕೂಡ ನನ್ಗೆ ಜ್ಞಾಪಕ ಬರ್ತಾ ಇರೋದಿಲ್ಲ. ಆಗ ನೋಡ್ತಿದ್ದಂಗೆನೆ ಆ ಎರಡು ಸ್ಪಿರಿಟ್ ಗಳು ನಮ್ಮ ತಂದೆನ ತಿರುಗಿಸಿ ಒಂದು ಟ್ರಕ್ ಹತ್ರ ತಗೊಂಡು ಹೋಗ್ಬಿಡ್ತು. ಇದರಿಂದ ಟ್ರಕ್ ಗುದ್ದಿ ನಮ್ಮ ತಂದೆನ ಸಾಯಿಸ್ಬಿಡ್ತು ಅಂತ. ಇದಕ್ಕೆ ಇವಳು ನಮ್ಮ ತಂದೆಗೆ ಸಾವುಗೆ ನಾನೇ ಕಾರಣ ಅಂತ ಯಾವಾಗ್ಲೂ ತನ್ನ ಮೇಲೆ ಬ್ಲೇಮ್ ತಗೋತಾನೆ ಇರ್ತಾಳೆ. ಇದಕ್ಕೋಸ್ಕರನೇ ನಾನು ನಿಂಗೆ ಸಹಾಯ ಮಾಡಲ್ಲ ಅಂತ ಇದ್ದೀನಿ. ಏನಾರ ಒಂಚೂರು ಮಿಸ್ಟೇಕ್ ಆದ್ರೂ ನಿನ್ ಮಗಳನ್ನ ನಿನ್ ಕೈಯಿಂದ ಕಳ್ಕೊಬೇಕಾಗುತ್ತೆ ಅಂತ. ಇದರಿಂದ ನೀನ್ ಬೇರೆ ಯಾರನ್ನಾರು ಹುಡುಕು ಅಂತ ಹೇಳಿದಾಗ ಮಾರ್ಟಿನ್ ಕೂಡ ಇವಾಗ ಯಾರು ಬರ್ತಾರೆ, ಯಾರು ಇಲ್ಲ, ಈ ಬ್ಲಡ್ ಮೂನ್ ಬರೀ ಹತ್ರ ಬರ್ತೈತೆ, ದಯವಿಟ್ಟು ನನ್ಗೆ ಸಹಾಯ ಮಾಡು, ನೀನ್ ಮಾಡ್ದಿದ್ರೆ ಬೇರೆ ಯಾರು ಮಾಡ್ತಾರೆ ಅಂತ ಕೇಳ್ಕೊತಾ ಇರ್ತಾನೆ. ಇವಳು ಕೂಡ ಸರಿ ಆಯ್ತು, ಇನ್ನೇನ್ ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತಾಳೆ. ಈ ಕಡೆ ಕ್ರಿಸ್ಟಿನ್ ಹುಡುಗಿನ ಬಲಿ ಕೊಡೋದಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೋತಾ ಇರ್ತಾನೆ. ಈ ಕಡೆ ಮಾರ್ಟಿನ್ ಮತ್ತೆ ರೋಸು ಎಕ್ಟೋಪ್ಲಾಸ್ಮನ ತಗೊಂಬರಕ್ಕೆ ರೆಡಿಯಾಗಿ ಹೋಗ್ತಾ ಇರ್ತಾರೆ. ತನ್ನ ಮಗಳನ್ನ ಜೊತೆ ಕರ್ಕೊಂಡು ಹೋಗಕ್ಕಾಗೋದಿಲ್ಲ ಅಂದ್ಬಿಟ್ಟು ರೋಸ್ ನ ತಂಗಿಯಾದ ಸೇಲರ್ ನ ಅವ್ರ ಮನೆಗೆ ಕರ್ಕೊಂಡ್ ಬಂದು, ನೋಡು ಆಚೆ ಹೋಗ್ಬಿಟ್ಟು ಬರ್ತೀವಿ, ನೀನ್ ಬರೋವರೆಗೂ ಇವಳನ್ನ ನೋಡ್ಕೊ ಅಂದ್ಬಿಟ್ಟು ಸೇಲರ್ ನ ಮಾರ್ಟಿನ ಮನೇಲಿ ಇಕ್ಸ್ಬಿಟ್ಟು ಇವ್ರಿಬ್ರೆ ಹೋಗ್ತಾರೆ. ಹೋಗ್ಬಿಟ್ಟು ರೋಸ್ಗೆ ಯಾರ್ಯಾರು ಕಾಲ್ ಮಾಡ್ತಾರೋ ಅವ್ರ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿರೋ ಸ್ಪಿರಿಟ್ಸ್ ವರ್ಲ್ಡ್ಗೆ ವಾಪಸ್ ಕಳಿಸ್ಬಿಟ್ಟು ಅದರಿಂದ ಎಕ್ಟೋಪ್ಲಾಸ್ಮನ ಕಲೆಕ್ಟ್ ಮಾಡ್ಕೋತಾ ಇರ್ತಾರೆ. ಪ್ರತಿಯೊಂದು ಜಾಗಕ್ಕೂ ಹೋಗಿ ಕಲೆಕ್ಟ್ ಮಾಡ್ಕೊಂಡು 6 ಎಕ್ಟೋಪ್ಲಾಸ್ಮಾ ಕಲೆಕ್ಟ್ ಆಗುತ್ತೆ. ಇನ್ನ ಒಂದೇ ಒಂದು ಬಾಕಿ ಇರುತ್ತೆ, ಆದ್ರೆ ಇನ್ಯಾವುದು ಸ್ಪಿರಿಟ್ ಸಿಗ್ತಾ ಇರೋದಿಲ್ಲ. ಇದರಿಂದ ಮಾರ್ಟಿನ ಹೆಂಡತಿಯಾದ ಬೋನಿಂಗ್ ಸ್ಪಿರಿಟ್ ನೇ ಆ ಒಂದು ಸ್ಪಿರಿಟ್ ಲೋಕಕ್ಕೆ ಕಳಿಸಿ ಅವಳಿಂದನೇ ಈ ಒಂದು ಎಕ್ಟೋಪ್ಲಾಸ್ಮನ ಕಲೆಕ್ಟ್ ಮಾಡ್ಕೊಬೇಕು ಅಂದ್ಬಿಟ್ಟು ಮತ್ತೆ ಇವರು ಮನೆಗೆ ವಾಪಸ್ ಬರ್ತಾರೆ. ಮನೆಗೆ ವಾಪಸ್ ಬಂದಾದ್ಮೇಲೆ ಸೇಲರ್ ಜೊತೆಗೆ ಅವನ ಗಂಡ ಬ್ರೈನ್ ಕೂಡ ಅಲ್ಲೇ ಇರ್ತಾನೆ. ರೋಸು ಸೇಲರ್ ಹತ್ರ ಬಂದ್ಬಿಟ್ಟು ಇರೋದ್ನೆಲ್ಲ ಹೇಳ್ತಾರೆ, ಈ ರೀತಿ ಸ್ಪಿರಿಟ್ ಗಳದ್ದು ಎಕ್ಟೋಪ್ಲಾಸ್ಮನ ಕಲೆಕ್ಟ್ ಮಾಡ್ಕೋತಾ ಇದೀವಿ ಅಂತ. ಮಾರ್ಟಿನ್ ಹೋಗ್ಬಿಟ್ಟು ಅವ್ರ ಹೆಂಡತಿ ಆತ್ಮನ ಕರೀತಾ ಇರ್ತಾನೆ. ಮತ್ತೆ ರೋಸ್ ಕೂಡ ಒಂದು ಮಂತ್ರನ ಸ್ಪೆಲ್ ಮಾಡ್ಬಿಟ್ಟು ಇವ್ರ ಹೆಂಡತಿ ಬೋನಿ ಆತ್ಮನ ಈ ಮಾರ್ಟಿನ್ ಒಳಗಡೆ ಕರೆಸ್ದಾಗ ಅವಳು ಕೂಡ ಇವಳಿಗೆ ಸರ್ಸರಿಗೆ ಬೈತಾ ಇರ್ತಾಳೆ, ಏನೇ ನನ್ ಗಂಟುನೇ ನೀನು ಪಟಾಯಿಸ್ಕೊಳಕ್ ನೋಡ್ತಾ ಇದ್ಯಾ, ಆ ರೀತಿ ಆಗಕ್ ಬಿಡೋದಿಲ್ಲ, ಮಾರ್ಟಿನ್ ನನ್ನೊಳೆ ಸಾರ ನನ್ ಮಗ್ಳೆ ಅಂತ. ಅದಕ್ಕೆ ಇವಳು ಕೂಡ ಇವಾಗ ನಿನ್ ಮಗಳಿಗೆ ಕಷ್ಟ ಬಂದೈತೆ, ಇದು ನೀನ್ ಮಾಡ್ಲೇಬೇಕು, ನೀನ್ ಮತ್ತೆ ಸ್ಪಿರಿಟ್ ವರ್ಲ್ಡ್ ಗೆ ವಾಪಸ್ ಹೋಗ್ಲೇಬೇಕು ಅಂತ. ಈ ಕಡೆ ಕ್ರಿಸ್ಟಿನ್ ರೋಸ್ ನ ಒಂದು ಕೂದಲಿಂದ ಇವನು ಕೂಡ ಒಂದು ಬ್ಲಾಕ್ ಮ್ಯಾಜಿಕ್ ನ ಮಾಡಿ ರೋಸ್ ಹಾಕಿದ್ಲಲ್ಲ ಹೋಲ್ಡಿಂಗ್ ಸ್ಪೆಲ್ ಅದನ್ನ ಬ್ರೇಕ್ ಮಾಡ್ಬಿಡ್ತಾನೆ. ಬ್ರೇಕ್ ಮಾಡಿ ಅವಳನ್ನ ಹಾಗೆ ಇವನ್ ಜಾಗಕ್ಕೆ ಕರ್ಕೊಂಡ್ ಬರೋ ಮಾಡ್ತಾ ಇರ್ತಾನೆ. ಈ ಕಡೆ ರೋಸು ನಿನ್ ಮಗಳನ್ನ ಕಾಪಾಡ್ಬೇಕು ಅಂದ್ರೆ ನಾನು ಇದನ್ನ ಮಾಡ್ಲೇಬೇಕು, ದಯವಿಟ್ಟು ಕ್ಷಮಿಸ್ಬಿಡು ಬೋನಿ ಅನ್ಬಿಟ್ಟು ಹಾಗೆ ಒಂದು ಮಂತ್ರನ ಸ್ಪೆಲ್ ಮಾಡ್ಬಿಟ್ಟು ಅವಳನ್ನ ಒಂದು ಸ್ಪಿರಿಟ್ ಲೋಕಕ್ಕೆ ವಾಪಸ್ ಕಳ್ಸಕ್ಕೆ ಹೋಗ್ತಾ ಇರ್ತಾನೆ. ಅದೇ ಮಾರ್ಟಿನ್ ಕೂಡ ಆ ಒಂದು ಲಿಕ್ವಿಡ್ ನ ವಾಪಸ್ ಹೋಗಿದ್ದಾನೆ. ಆ ಒಂದು ಎಕ್ಟೋಮಾರ್ಫ್ ಅನ್ನೋ ಒಂದು ಲಿಕ್ವಿಡ್ ಮತ್ತೆ ಈ ಬ್ರೈನ್ ಗೆ ಹೇಳ್ಬಿಟ್ಟು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಅವಳ ಮುಖಕ್ಕೆ ಹಚ್ಚು ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ನೋಡಿದ್ರೆ ಈ ಬೋನಿ ಆ ಒಂದು ಸ್ಪಿರಿಟ್ ಲೋಕಕ್ಕೆ ವಾಪಸ್ ಹೋಗೇ ಇರೋದಿಲ್ಲ. ಈ ಎಕ್ಟೋಪ್ಲಾಸ್ಮಾ ಮಾತ್ರ ಆಚೆ ಬಂದಿರುತ್ತೆ. ಇನ್ನು
ಇನ್ನು ಮಾರ್ಟಿನ್ ಬಾಡಿ ಒಳಗಡೆನೆ ಇರ್ತಾಳೆ. ಆಗ ರೋಸು ಮಾರ್ಟಿನ್ಗೆ ಹೊಡೆದು ಕಾನ್ಶಿಯಸ್ ಗೆ ಕರ್ಕೊಂಡ್ ಬರ್ತಾಳೆ. ಆಗ ಬ್ರೈನ್ ಬಂದ್ ಹೇಳ್ತಾನೆ ಮೇಲ್ಗಡೆ ಹುಡುಗಿ ಇಲ್ವೇ ಇಲ್ಲ ಅಂತ. ಇವನು ಕೂಡ ಹೋಗಿ ನೋಡ್ತಾನೆ ಮಾರ್ಟಿನ್, ಅಲ್ಲಿ ಅವನ ಮಗಳು ಇರೋದೇ ಇಲ್ಲ. ಇದರಿಂದ ಎಲ್ಲೋದ್ಲು ಅಂತ ಕೇಳಿದಾಗ ರೋಸು ಹೇಳ್ತಾಳೆ ಮೋಸ್ಟ್ಲಿ ಅವನು ನಾನು ಹಾಕಿರೋ ಹೋಲ್ಡಿಂಗ್ ಸ್ಪೆಲ್ಲಿನ ಬ್ರೇಕ್ ಮಾಡ್ಬಿಟ್ಟು ನಿನ್ ಮಗಳನ್ನ ಕರ್ಕೊಂಡು ಹೋಗಿರ್ಬೇಕು ಅಂತ. ಇದರಿಂದ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಆವಾಗ ರೋಸು ಆಚೆ ನೋಡ್ತಾಳೆ, ಒಂದು ಪಕ್ಷಿ ನಿಂತಿರುತ್ತೆ. ಈ ಪಕ್ಷಿ ಯಾವಾಗ್ಲೂ ಕೂಡ ಇವಳನ್ನ ಫಾಲೋ ಮಾಡ್ತಾನೆ ಇರುತ್ತೆ. ಇದರಿಂದ ಈ ಪಕ್ಷಿ ನಮ್ಗೆ ಏನಾರು ಹೇಳ್ಬಹುದು ಅನ್ಬಿಟ್ಟು ಆ ಪಕ್ಷಿನ ಫಾಲೋ ಮಾಡ್ಕೊಂಡು ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ. ಹೋಗೋ ದಾರಿ ಮಧ್ಯ ಈ ಬಾರ್ನಿ ಬಂದ್ಬಿಟ್ಟು ನಮ್ ರೋಸ್ಗೆ ಸಿಕ್ಕಾಪಟ್ಟೆ ಬೈತಾ ಇರ್ತಾಳೆ, ಏನೇನ್ ಮಾಡ್ತಿದ್ದೀಯ ನೀನು ನನ್ನ ಕೈಲಿ ಅಂತ. ಹೀಗೆ ದಾರಿ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಅವಳು ಎಲ್ಲಿಗೆ ಹೋದ್ಲು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಆಗ ನೋಡಿದ್ರೆ ಆಗ ಅವ್ರ ಮುಂದೆನೆ ಸಾರಾ ಹಾಗೆ ಪಾಸ್ ಆಗ್ತಾ ಇರ್ತಾಳೆ. ಇದನ್ನ ನೋಡ್ತಾರೆ. ಆಗ ಹಿಂದೆನ ನೋಡಿದ್ರೆ ಈ ಕ್ರಿಸ್ಟಿನ್ ಕೂಡ ಗಾಡಿ ತಗೊಂಡು ಹೋಗ್ತಾ ಇರ್ತಾನೆ. ಇವಾಗ ರೋಸ್ಗೆ ಗೊತ್ತಾಗುತ್ತೆ ಇದ್ರ ಎಲ್ಲ ಹಿಂದಗಡೆ ಈ ಒಬ್ಬ ವ್ಯಕ್ತಿನೇ ಇರೋದು ಅಂದ್ಬಿಟ್ಟು. ಇದರಿಂದ ಮಾರ್ಟಿನ್ ಕಾನ್ಶಿಯನ್ಸ್ ಬಂದ್ಬಿಟ್ಟು ಕಾರಿಂದ ಇಳಿದ್ಬಿಟ್ಟು ಹೋಗ್ಬಿಟ್ಟು ಈ ಕ್ರಿಸ್ಟಿನ್ ಹತ್ರ ಏನು ಮಾಡಿದೆ ನನ್ನ ಮಗಳಿಗೆ, ಅವಳನ್ನ ಸರಿ ಮಾಡದೇ ಇದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅವ್ನ್ ಜುಟ್ಟು ಇಟ್ಕೊಂಡು ಹಾಗೆ ಎಳಿತಾ ಇರ್ತಾನೆ. ಇದನ್ನೆಲ್ಲ ನೋಡಿದ್ದ ಕ್ರಿಸ್ಟಿನ್ ವೈಫು ನನಗೆ ಆಗ್ತಾ ಇಲ್ಲ, ನಂಗೆ ಹೊಟ್ಟೆ ಸೀತಿದೆ, ನಾವು ಊಟ ಮಾಡ್ಬೇಕು ಅಂದ್ಬಿಟ್ಟು ಆ ಕಾರ್ನ ಸ್ಪೀಡ್ ಮಾಡ್ಕೊಂಡ್ಬಿಟ್ಟು ಸಾರನ್ನು ಹಾಗೆ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮುಂದಗಡೆ ಬೇಗ ತಗೊಂಡು ಹೋಗ್ಬಿಡ್ತಾಳೆ. ಈ ಒಂದು ಕ್ಯಾಪ್ ಅಲ್ಲಿ ಆ ಪಕ್ಷಿಗೂ ಕೂಡ ಏಟ್ ಆಗ್ಬಿಡುತ್ತೆ. ಮತ್ತೆ ರೋಸ್ ಬಂದ್ಬಿಟ್ಟು ಆ ಪಕ್ಷಿನ ತಗೊಂಡು ನಡೀರಿ ನಾವು ಈ ಕ್ರಿಸ್ಟಿನ್ ಮನೆಗೆ ಹೋಗೋಣ, ಹೋಗ್ಬಿಟ್ಟು ಈ ಒಂದು ರಿಚುವಲ್ ನ ನಿಲ್ಸೋಣ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ ಬರ್ತಾರೆ. ಈ ಕಡೆ ಕ್ರಿಸ್ಟಿನ್ ಆ ಹುಡುಗಿನ ಕರ್ಕೊಂಡ್ ಬಂದ್ಬಿಟ್ಟು ಆ ಹುಡುಗಿನ ಬಲಿ ಕೊಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊತಾ ಇರ್ತಾನೆ. ಆದ್ರೆ ಇವ್ರ ಹೆಂಡತಿ ಸ್ವಲ್ಪ ಮೆಂಟ್ ಲಂಗಾಡ್ತಾ ಇರ್ತಾಳಲ್ಲ, ಇವನ್ ಕೆಲ್ಸಕ್ಕೆ ಯಾವಾಗ ನೋಡಿದ್ರು ಅಡ್ಬೈ ಆಗ್ತಾ ಇರ್ತಾಳೆ. ಈ ಮಂತ್ರಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಮಧ್ಯೆ ಮಧ್ಯೆ ಮಾತಾಡಿಸ್ತಾ ಇರ್ತಾಳೆ. ಆದ್ರೆ ಈ ಸಲ ಕ್ರಿಸ್ಟಿನ್ ಅಂತೂ ಇವಳ ಕಾಟ ತಡ್ಕೊಳಕ್ಕೆ ಆಗೋದಿಲ್ಲ. ಇದರಿಂದ ಶಿಸ್ತಾಗಿ ಇವ್ರ ಹೆಂಡತಿ ಹತ್ರ ಹೋಗ್ಬಿಟ್ಟು ಇವಳು ಕತ್ನೆ ಕುಯ್ದು ಹಾಕ್ಬಿಟ್ಟು ಅವಳನ್ನ ಸಾಯಿಸಾಕ್ಬಿಡ್ತಾನೆ. ಮಂತ್ರ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡ್ತೀಯ ಅನ್ಬಿಟ್ಟು ಅವಳು ಮುಗ್ಸಾಕ್ಬಿಟ್ಟು ಮತ್ತೆ ಇವನು ಮಂತ್ರನ ಹೇಳಕ್ ಶುರು ಮಾಡ್ತಾನೆ. ಈ ಕಡೆ ಇವರು ಕ್ರಿಸ್ಟಿನ್ ಮನೆ ಹತ್ರ ಬರ್ತಾರೆ. ಬಂದ್ಬಿಟ್ಟು ಮನೆಯೊಳಗೂ ಕೂಡ ಹೋಗಿ ಇವನ್ನ ಹುಡುಕೊಂಡು ಬರ್ತಾರೆ. ಹುಡುಕೊಂಡು ಆ ಒಂದು ರಿಚುವಲ್ ಮಾಡ್ತಿರುವಂತ ಒಂದು ಜಾಗಕ್ಕೆ ಬರ್ತಾರೆ. ಬಂದ್ಬಿಟ್ಟು ಇನ್ನೇನು ಇವನ್ನ ತಡೆಯೋಣ ಅನ್ನಷ್ಟಲ್ಲಿ ಈ ಕ್ರಿಸ್ಟಿನ್ ರಿಚುವಲ್ ನ ಪೂರ್ತಿ ಮಾಡೇ ಬಿಡ್ತಾನೆ. ಇವನ್ನ ಒಂದು ಬ್ಲಡ್ ನ ಆ ಒಂದು ರಿಚುವಲ್ ಗೆ ಹಾಕಿದ ತಕ್ಷಣ ಆ ಒಂದು ರಿಚುವಲ್ ಪೂರ್ತಿ ಆಗೋಗ್ಬಿಡುತ್ತೆ. ಮತ್ತೆ ಬ್ಲಡ್ ಮೂನ್ ಕೂಡ ಬರುತ್ತೆ. ಇದರಿಂದ ಅಲ್ಲೊಂದು ದೊಡ್ಡ ಹೋಲೆ ಆಗುತ್ತೆ. ಹೋಲ್ ಆಗ್ಬಿಟ್ಟು ಶಿಸ್ತಾಗಿ ಆ ಸಾರನ್ನ ಆ ಒಂದು ಹೋಲ್ ಒಳಗಡೆ ಹೇಳ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ನೋಡಿದ ಮಾರ್ಟಿನ್ ಕ್ರಿಸ್ಟಿನ್ ಗೆ ಹೋಗ್ಬಿಟ್ಟು ಸರಿಯಾಗಿ ಹೊಡಿತಾನೆ, ನನ್ನ ಮಗಳಿಗೆ ಏನ್ ಮಾಡಿದೆ ನೀನು ಅಂತ. ಮತ್ತೆ ಹಾಗೆ ಕ್ರಿಸ್ಟಿನ್ ಮತ್ತೆ ಮಾರ್ಟಿನ್ ಇಬ್ರು ಕೂಡ ಜಗಳ ಆಡ್ತಿರ್ಬೇಕಾದ್ರೆ ನೋಡ್ತಿದ್ದಂಗೆನೆ ಮತ್ತೆ ಸಾರಾ ಆ ಒಂದು ಹೋಲ್ ಇಂದ ಮತ್ತೆ ವಾಪಸ್ ಆಚೆ ಬಂದ್ಬಿಡ್ತಾಳೆ. ಆಚೆ ಬಂದಾಗ ಅವಳಿಗೆ ಪ್ರಜ್ಞೆ ಬರುತ್ತೆ. ಆಗ ನೋಡಿದ್ರೆ ಅಲ್ಲಿಗೆ ಆಸ್ಟರುತ್ ಅಂತ ಒಂದು ಡೆಮೋನು ಆಚೆ ಬರುತ್ತೆ. ಮತ್ತೆ ಈ ಕಡೆ ನೋಡಿದ್ರೆ ರೋಸ್ ನ ತಂಗಿ ಸೇಲರ್ಗೆ ಒಂದು ಡೆಲಿವರಿ ಪೇನ್ ಬಂದ್ಬಿಟ್ಟಿರುತ್ತೆ. ಮತ್ತೆ ಆಸ್ಟರ್ ಡೆಮನ್ ಆಚೆ ಬಂದ್ಬಿಟ್ಟು ಕ್ರಿಸ್ಟಿನ್ ಹತ್ರ ನೀನ್ ಒಳ್ಳೆ ವರ್ಜಿನ್ ಅಂತ ನನಗೆ ಬಲಿ ಕೊಟ್ಟಿದ್ಯಾ, ಆದ್ರೆ ನೋಡಿದ್ರೆ ಆ ಹುಡುಗಿ ಇನ್ನು ವರ್ಜಿನೇ ಆಗಿರೋದಿಲ್ಲ, ಈ ನನಗೆ ಮೋಸ ಮಾಡಿದ್ಯಾ ಅಂತ ಈ ಕ್ರಿಸ್ಟಿನ್ ಹತ್ರ ಹೇಳ್ತಾ ಇರುತ್ತೆ. ಮತ್ತೆ ಹಾಗೆ ಇಲ್ಲಿ ಯಾರು ವರ್ಜಿನ್ ಅಂತ ನನಗೆ ಗೊತ್ತು ಅಂದ್ಬಿಟ್ಟು ನಮ್ ರೋಸ್ ನ ತೋರಿಸುತ್ತೆ. ಹೌದು, ನಮ್ ರೋಸ್ ಇನ್ನು ಮದ್ವೆನೇ ಆಗಿರೋದಿಲ್ಲ, ಇದರಿಂದ ನಮ್ ರೋಸ್ ನ ಬಲಿ ತಗೊಳ್ಳೋದಕ್ಕೆ ಅನ್ಬಿಟ್ಟು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಆಗ ಮಾರ್ಟಿನ್ ಕೂಡ ತಡೆಯೋಕೆ ಟ್ರೈ ಮಾಡ್ತಾ ಇರ್ತಾನೆ, ಆದ್ರೂ ಕೂಡ ಬಿಡ್ತಾನೆ ಇರೋದಿಲ್ಲ. ಇದರಿಂದ ಮಾರ್ಟಿನ್ ಒಂದು ಪ್ಲಾನ್ ನ ಮಾಡ್ಕೊಂಡು ರೋಸ್ ಮತ್ತೆ ಮಾರ್ಟಿನ್ ಅಲ್ಲಿ ಇಂಟಿಮೇಟ್ ಆಗಿ ಹೋಗ್ಬಿಡ್ತಾರೆ. ಇದರಿಂದ ರೋಸ್ ನ ಒಂದು ವರ್ಜಿನಿಟಿ ಬ್ರೇಕ್ ಆಗಿ ಹೋಗ್ಬಿಡುತ್ತೆ. ಇದೇ ನೋಡಿದ ಕ್ರಿಸ್ಟಿನ್ ನಮ್ಮ ಮಾರ್ಟಿನ್ ಚುಚ್ಚೋಣ ಅಂತ ಬರ್ತಾ ಇರ್ಬೇಕಾದ್ರೆ ಅವಾಗ ಅವನ ಮಗಳು ಅವನ ಒಂದು ಮಂತ್ರದಂಡಿನ ತಗೊಂಡು ಅವನ್ಗೆ ಹೊಡೆದು ಅದೇ ಒಂದು ಹೋಲ್ ಒಳಗಡೆ ಬೀಳಿಸ್ಬಿಡ್ತಾಳೆ. ಇನ್ನೇನು ಈ ಆಸ್ಟರೋತ್ಗೆ ಈ ಬಲಿ ಸಿಗೋದಿಲ್ಲ. ಇದರಿಂದ ಇವನು ಮತ್ತೆ ವಾಪಸ್ಸು ಈ ಒಂದು ನರ್ಕಲೋಕಕ್ಕೆ ವಾಪಸ್ ಹೊಂಟೋಗ್ಬಿಡ್ತಾನೆ. ಮತ್ತೆ ರೋಸ್ ನ ತಂಗಿಗೆ ಒಂದು ಬೇಬಿ ಕೂಡ ಆಗುತ್ತೆ. ಮತ್ತೆ ಇನ್ನೊಂದು ಆ ಒಂದು ಪಕ್ಷಿ ಇತ್ತಲ್ಲ, ಆ ಪಕ್ಷಿ ಒಳಗಡೆ ಯಾವ್ದೊಂದು ಆತ್ಮ ಇದೆ ಅಂತ ಗೊತ್ತಾಗುತ್ತೆ ರೋಸ್ಗೆ. ಇದರಿಂದ ಆ ಪಕ್ಷಿಲಿರೋ ಆತ್ಮನ ನಮ್ಮ ಮಾರ್ಟಿನ್ ಮೈ ಒಳಗಡೆ ತರಿಸ್ತಾಳೆ. ನೋಡಿದ್ರೆ ಅದು ಬೇರೆ ಯಾರು ಆಗಿರೋದಿಲ್ಲ, ಇವ್ರ ತಂದೆ ಆಗಿರ್ತಾನೆ. ಇವ್ರ ತಂದೆ ನನ್ನ ಸಾವಿಗೆ ನನ್ನ ಮಗಳೇ ಕಾರಣ ಅಂತ ಇವಳ ಮಗಳು ಯಾವಾಗ್ಲೂ ಫೀಲ್ ಮಾಡ್ಕೋತಿದ್ಲಲ್ಲ, ಅದನ್ನ ಬ್ರೇಕ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ನಿನ್ನ ಬ್ಲೇಮ್ ಮಾಡ್ಕೊಂಬೇಡ ಅಂತ ಇವಳ ಮಗಳನ್ನ ಹಾಗೆ ಸಮಾಧಾನ ಮಾಡ್ತಾ ಅವರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಸ್ಪಿರಿಟ್ ಲೋಕಕ್ಕೆ. ಮತ್ತೆ ಇಲ್ಲಿಂದ ಸೀನು 3 ತಿಂಗಳಾದ್ಮೇಲೆ ಶಿಫ್ಟ್ ಆಗುತ್ತೆ. 3 ತಿಂಗಳಾದ್ಮೇಲೆ ಮಾರ್ಟಿನ್ ರೋಸ್ ಹತ್ರ ನೀನನ್ನ ಮದ್ವೆ ಹಾಕಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಕೂಡ ಸರಿ ಆಯ್ತು ಅಂತ ಒಪ್ಕೋತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.